ಸರ್ ನಮ್ಮ ಜೊತೆ ನಟ ನಿರ್ದೇಶಕ ನಮ್ಮ ಜೊತೆ ರಮೇಶ್ ಅರವಿಂದ್ ಅವರು ಕೂಡ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಮತ್ತೊಬ್ಬ ಗ್ರೇಟ್ ಲೆಜೆಂಡ್ ನಮ್ಮನ್ನು ಬಿಟ್ಟು ಹೋಗ್ಬಿಟ್ರು ಅಂತ ಅನಿಸ್ತಾ ಇದೆ ಅಲ್ಲ? ರಿಯಲಿ ಹರೀಶ್, ಅಂದ್ರೆ ಅವ್ರು ಮಾಡಿದ ಚಿತ್ರಗಳು ಒಂದ್ ಕಡೆ, ನಾವು ಥಿಯೇಟರ್ ಕೂಡ ಒಂದು ಅಪರಿಚಿತ ಅನುಭವ ಎಲ್ಲ ನೋಡಿದಾಗ ಯಾರಪ್ಪ ಇವ್ರು ಅನ್ಸೋದು. ಹೌದು, ಈ ಶುಕ್ ಕರ್ನಾಟಕ ಸರ್, ಆ ಟೈಮ್ ಅವ್ರು ಬಂದಾಗ ವೆರಿ 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 ಯಂಗ್ ಕಿಡ್ ಅವರು ಬಂದು ಅವ್ರು ಮಾಡಿದ ಚಿತ್ರಗಳು ಹೇಳ್ಕೊಂಡೋಯ್ತು, ಅವ್ರನ್ನ ಬಾಲಿವುಡ್ ಹೇಳ್ಕೊಂಡೋಯ್ತು, ತೆಲುಗು ಕಡೆ ಹೇಳ್ಕೊಂಡೋಯ್ತು, ಅಂತ ಶಕ್ತಿ ಅದು. ಹೌದು, ಅದ್ರ ಜೊತೆಗೆ ಅವ್ರ ಮಾಡಿದ ಎಕನಾಮಿಕಲ್ ರೀತಿ, ಬಜೆಟ್ ಅಲ್ಲಿ ಮಾಡೋರವರು, ಅದೆಲ್ಲದಕ್ಕಿಂತ ಸರ್ ಅವ್ರ ಯಂಗ್ಸ್ಟರ್ಸ್ ಕೊಡ್ತಿದ್ದ ಅವಕಾಶಗಳಿದೆಯಲ್ಲ ಸರ್. ಅಂಡ್ ಅವ್ರ ಸೃಶ್ಯವನ್ನ ನೋಡಿದ್ರೆ ನೀವು, ನಮ್ಮ ಮನೋಹರ್ ಇರ್ಬೋದು, ಉಪೇಂದ್ರ ಅವ್ರು ಇರ್ಬೋದು, ಜನಾರ್ದನ್ ಇರ್ಬೋದು, ಅವರೆಲ್ಲ ಬಂದಿದ್ದು ಆ ಕ್ಯಾಂಪ್ ಇಂದ. ಅದ್ರ ಜೊತೆಗೆ ಹರೀಶ್ ಅವ್ರ ಥಾಟ್ ಪ್ರೋಸೆಸ್ ಇತ್ತಲ್ಲ ಸರ್, ಅವ್ರ ಥಿಂಕಿಂಗ್. ನಮ್ ಶೋ ಅಲ್ಲಿ ಬಂದಾಗ 2 ಮಾತು ಹೇಳಿದ್ರು ಹರೀಶ್, ಬರ್ತಿಲ್ಲ ಅದನ್ನ. ಒಂದು ಅವ್ರು ಹೇಳಿದ್ದು, ಅವ್ರು ಹೇಳಿದ್ರು, ಎಷ್ಟು ಜನ ಅಂತ ಇನ್ನೊಬ್ರು ಕಾಲ್ ಎಳಿತಾ ಇರ್ತೀರಿ, ನೀವು ಕಾಲ್ ಎಳಿತಾ ಇದ್ರಿ ಅದ್ರ ಅರ್ಥ ನೀವು ಅವ್ರ ಕಾಲ್ ಲೆವೆಲ್ ಅಲ್ಲಿ ಇದ್ದೀರಾ ಅಂತ ಅಷ್ಟೇ, ನೀವು ಬೆಳೆದ ಇಲ್ಲ ಅಂತ ಅರ್ಥ ಅಂತ ಹೇಳಿದ್ರು ಅವರು. ಅದೊಂದು ಹೇಳಿದ್ದು. ಇಟ್ ವಾಸ್ ಸೋ ವಂಡರ್ಫುಲ್. ಅವ್ರು ಹೇಳಿದ್ದು, ಇನ್ನೊಬ್ರು ಕಾಲ್ ಎಳಿತಾನೆ ಕಾಲ ಕಳಿಬೇಡಿ, ಅದಲ್ಲ ಜೀವನ ಅಂತ ಅವ್ರು ಹೇಳಿದ್ ಮಾತ್ರ ಇಟ್ಸ್ ಅಮೇಝಿಂಗ್. ಎಂತ ಅದ್ಭುತವಾಗಿ ಶೋ ಹೇಳಿದ್ರು ಆ ಶೋ ಅಲ್ಲಿ. ಅಂದ್ರೆ ಅವ್ರ ವ್ಯಕ್ತಿತ್ವದ ಬಗ್ಗೆ ಸಿಕ್ಕಾಡ ಗೌರವ ಬಂದ್ಬಿಡ್ತು ಆ ಶೋ ಆದ್ಮೇಲೆ. ಅಂಡ್ ವೆರಿ ಬಿಗ್ ಫೋರ್ಸ್ ಸರ್ ಕನ್ನಡ ಇಂಡಸ್ಟ್ರಿ. ಇನ್ನೊಂದು ಹೇಳಿದ್ರು ಅವರು, ಅಂದ್ರೆ ಕನ್ನಡದಿಂದ ಅವ್ರನ್ನ ಹಿಂದಿ ಕರ್ಕೊಂಡು ಹೋದ್ರಂತೆ. ಹೌದು, ಅಲ್ಲಿ ಕರ್ಕೊಂಡೋದಾಗ ಅವ್ರು ನಾನು ಎಲ್ಲಾ ಸಾಧಿಸ್ಬಿಟ್ಟಿದೀನಿ ಅನ್ಕೊಂಡು ಹೋದ್ರಂತ. ಅಲ್ಲೊಂದು ಸೋಲ್ ಆಯ್ತಂತೆ. ಅದಾದ್ಮೇಲೆ ಅವ್ರಿಗೆ ಅರಿವಾಯ್ತು ಲೈಫ್ ಅಂದ್ರೆ ಏನು ಅಂತ. ಅಲ್ಲಿ ವೇಗಿ ಎಕ್ಸ್ಪ್ಲೈನ್ ಇಟ್ಟಿನೋ ಅವ್ರ ಪ್ರಾಕ್ಟಿಕಲ್ ವಿಸ್ಡಮ್ ಇದೆಯಲ್ಲ ಸರ್, ಅದು ನೋಡಕ್ ಗೌರವ ಸರ್. ಸೊ ಬಿಗ್ ಲಾಸ್ ಇಂಡಸ್ಟ್ರಿಗೆ ಅವ್ರ ಹತ್ರ ಥಿಂಕರ್ ಇರಬೇಕು. ಅಂದ್ರೆ ಈ ಕ್ರಾಫ್ಟ್ ಗೊತ್ತಿರೋರು, ಟೆಕ್ನಿಷಿಯನ್ ಜೊತೆ ಒಂದು ಥಿಂಕಿಂಗ್ ಮೈಂಡ್ ಇದ್ದಿದ್ದು ಕಾಶ್ನಾಥ್ ಅವ್ರಿಗೆ ಅನ್ಸುತ್ತೆ ಸರ್. ಟೆಲ್ಲ ಸರ್, 80ರ ದಶಕದಲ್ಲಿ ಅಫ್ಕೋರ್ಸ್ ನೀವು ಇದ್ರಿ, ಅವರು ಇದ್ರು. ಹೀರೋ ಅಂದ್ರೆ ಹೀಗಿರಬೇಕು, ಇಷ್ಟು ಸ್ಮಾರ್ಟ್ ಆಗಿರಬೇಕು, ಇಷ್ಟು ಹೈಟ್ ಆಗಿರಬೇಕು, ಇಷ್ಟು ಫೇರ್ ಲುಕ್ ಆಗಿರಬೇಕು ಅನ್ನುವ ಆ ಕಾಲದಲ್ಲೂ ಅದನ್ನ ಹೊರತುಪಡಿಸಿ ಜನಕ್ಕೆ ತಮ್ಮ ಮ್ಯಾನರಿಸಮ್ ಮೂಲಕ ವಾವ್ ಅನ್ಸೋದಿದೆಯಲ್ಲ ಸರ್, ದಟ್ ಇಸ್ ಎಕ್ಸಲೆಂಟ್ ಅನ್ಸ್ಬಿಡುತ್ತೆ ಒಂದು ಕ್ಷಣ. ಅಮೇಜಿಂಗ್ ಅಲ್ವಾ ಅದು? ಅದೇ ಹೇಳ್ತಿರೋದು ನಾನು. ಅದು ಹೀರೋ ಅಂದ್ರೆ ಹೀಗೆ ಇರಬೇಕು, ಇಷ್ಟು ಹೈಟ್ ಇರಬೇಕು, ಇಷ್ಟು ಬೆಳ್ಳಿಗಿರ್ಬೇಕು, ಈ ತರ ನಗ್ಬೇಕು ಅನ್ನೋದೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡಿ ಕೆಲವು ವ್ಯಕ್ತಿಗಳು ಒಬ್ರು ಕಾಶ್ನಾಥ್ ಅವರು. ದಟ್ ವಾಸ್ ಸ್ಮಾರ್ಟ್ನೆಸ್ ಸರ್. ಆದ್ರೆ ತಮ್ಮ ವೀಕ್ನೆಸ್ ನೆಲ್ಲ ಸ್ಟ್ರೆಂತ್ ಮಾಡ್ಕೊಳ್ಳುವಂತ ಅದ್ಭುತವಾದ ಶಕ್ತಿ ಅವರಲ್ಲಿತ್ತು. ಟೆರ್ರಿಫಿಕ್ ಮ್ಯಾನ್. ಅಂಡ್ ನನಗೆ ಅವರ ಅನಿಸಿಕೆಗಳು, ಅವರ ಥಾಟ್ ಪ್ರೋಸೆಸ್ ಬಹಳ ಬಹಳ ಇಷ್ಟ ಸರ್. ಆ ದಶಕದಲ್ಲಿ ಒಂದ್ ಕಡೆ ರವಿಚಂದ್ರನ್ ಅವರು ಪ್ರೇಮಲೋಕದ ಪಾಠ ಮಾಡ್ತಿದ್ರು, ಇವರು ಅದನ್ನು ಮೀರಿಸಿ ಲವ್ ಮಾಡೋದು ಹೇಗೆ, ಲವ್ ಟ್ರೈನಿಂಗ್ ಕೊಡೋದು ಹೇಗೆ, ಅಂದ್ರೆ ಅವೆಲ್ಲವೂ ಕೂಡ ಒಂದೊಂದ್ ರೀತಿ ಚೌಕಟ್ಟಿನ ಆಚೆಗಿರೋದು ಅಂತ ಜನ ಅನ್ಕೋತಿದ್ರು. ಅದನ್ನು ಒಳಗ್ ಹಾಕಿ ಅದನ್ನು ಜನಕ್ಕೆ ಇಷ್ಟ ಆಗೋ ತರ ಮಾಡೋದು ಕೂಡ ಎಂಥ ಟ್ಯಾಲೆಂಟ್ ಅಲ್ಲ ಸರ್? ಅಯ್ಯೋ, ದೊಡ್ಡ ಜಾಣ್ಮೆ ಸರ್ ಅದು. ಆದ್ರೆ ನವರಸಗಳಲ್ಲಿ ಯಾವ ರಸ ಕೊಟ್ಟರು ಜನ ಹೋಗ್ತಾರೆ. ಅದನ್ನ ಕೊಡೋ ರೀತಿ, ಆ ವಾಹನವನ್ನ ಹಿಡಿಯೋದಿದೆಯಲ್ಲ, ಸೂಕ್ತವಾದಂತ ವಾಹನವನ್ನ ಹಿಡಿಯೋದು ಬಹಳ ಅದೊಂದು ಸಣ್ಣ ನ್ಯಾಕ್ ಅದು. ಅದನ್ನ ಅದ್ಭುತವಾಗಿ ಅರ್ಥ ಮಾಡ್ಕೊಂಡವ್ರು. ಅಂಡ್ ಸರ್ ಅವರ ಹ್ಯೂಮನ್ ಎಲಿಮೆಂಟ್ ಅಲ್ಲ ಸರ್ ಮನುಷ್ಯನಲ್ಲಿ. ಅಂದ್ರೆ ಎಲ್ಲಾ ಪ್ರತಿಭೂ ಗೌರವ. ಒಂದು ಉಪೇಂದ್ರ ಅವ್ರ ಕ್ಯಾಂಪ್ ಇಂದ ಬರ್ತಾರೆ, ಮನೋಹರ್ ಅವ್ರ ಕ್ಯಾಂಪ್ ಇಂದ ಬರ್ತಾರೆ, ಬ್ಯಾಂಕ್ ಜನಾರ್ದನ್ ಅವ್ರು ಬರ್ತಾರೆ. ಈ ತರ ಶಕ್ತಿಗಳೆಲ್ಲ ಹುಟ್ಟಾಗ್ತಾರಲ್ಲ, ದಟ್ ಇಸ್ ಅನದರ್ ಗ್ರೇಟ್. ಎಕ್ಸಾಕ್ಟ್ಲಿ ಸರ್. ರಮೇಶ್ ಅರವಿಂದ್ ಸರ್, ಇನ್ನೊಂದು ಭಾಗದಲ್ಲೂ ಕೂಡ ಬ್ಯಾಂಕ್ ಜನಾರ್ದನ್ ಅವರು ಅದನ್ನೇ ನೆನಪಿಸ್ಕೋತಾರೆ. ಬ್ಯಾಂಕ್ ಜನಾರ್ದನ್ ಸರ್ ನಿಮ್ಗೂ ತುಂಬಾ ನೆನಪಾಗ್ತಿರುತ್ತಲ್ಲ ಈಗ? ನಿಜವಲ್ಲ, ಬ್ಯಾಂಕ್ ಜನಾರ್ದನ್ ಅವ್ರು ಅಲ್ಲಿದ್ದಾರೆ ಲೈನ್ ಅಲ್ಲಿ ಅನ್ಸುತ್ತೆ. ನೀವೆಲ್ಲ ಜೊತೆಗೆ ಬಂದು ನೀವೆಲ್ಲ ಡ್ಯಾನ್ಸ್ ಮಾಡಿದ್ದು, ಅವ್ರ ಗೌರವ ನೆನಪಾಗಿದೆ ಜನಾರ್ದನ್ ಅವರೇ. ಹೌದು ಸರ್, ಹೌದು ಸರ್. ಅದು ನೋಡಿ ಸರ್, ಅದೇ ನಮ್ದು ಅವ್ರು ಮತ್ತೆ ಭೇಟಿನೇ ಆಗ್ಲಿಲ್ಲ ಸರ್ ನಾನು ಅವ್ರನ್ನ. ಅದೇ ನಾನು ಅವಳೆ ಲಾಸ್ಟ್ ನೋಡಿದ್ದವ್ರನ್ನ. ಹೌದು ಸರ್, ಹೌದು ಸರ್. ಅಂದ್ರೆ ಅವ್ರ ಥಿಂಕಿಂಗ್, ಅವ್ರ ಥಾಟ್ಸ್ ಬಗ್ಗೆ ನನ್ಗೆ ಬಹಳ ಗೌರವ ಇದೆ ರೀ. ಅದೇ ಸರ್, ಅವರು ನಿರ್ದೇಶನ ಮಾಡೋದಂತ ರೀತಿನೇ ಬೇರೆ ತರ ಇತ್ತು ಸರ್. ಅವಾಗ ಅವರು ಮಾಡೋ ನಿರ್ದೇಶನ ಬೇರೆ ರೀತಿ ಇತ್ತು. ಟೈಮಿಂಗ್ಸ್, ಆ ಬಡ್ಜೆಟ್, ಆ ಕಾಲ ಮಿತಿ ಎಲ್ಲವೂ ನೋಡ್ತಾ ಇದ್ರು ಸರ್ ಅವರು ಅವಾಗ. ಇಷ್ಟೇ ನಿಮಿಷ ಬರ್ಬೇಕು ಡೈಲಾಗ್, ಅಷ್ಟೇ ಮುಂಚೆ ಬೇರೆ ಕುಡ್ದು ಅನ್ನೋದು ಸಿದ್ಧಾಂತ ಸರ್ ಅವ್ರದ್ದು. ಆ ರೀತಿಲಿ ಸಿನಿಮಾ ಮಾಡಿದ್ರು ಸರ್ ಅವರು. ಹೇಳ್ತಾ ಇದ್ರಿ ಅವತ್ತು. ಅಂದ್ರೆ ಆ ಇಡೀ ಫಿಲ್ಮ್ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ಡೈಲಾಗ್ ಅನ್ನ ಇಷ್ಟೇ ಲೆಂತ್ ಇರುತ್ತೆ ನನ್ನ ಫಿಲ್ಮ್ ಅಂತ ಮೊದಲೇ ಡಿಸೈಡ್ ಮಾಡೋರು ಅವರು ಅಂತ. ಹೌದು ಸರ್, ಹೌದು ಸರ್. ನೈಸ್ ರೀ ಸರ್. ನಿಮ್ ಶೋಗ್ ಬಂದಾಗ ಈ ಕಾಲದ ಸಿನಿಮಾಗಳು, ಅದರಿಂದ ಅವ್ರು ಬೇಜಾರಾಗಿರೋದು ಅಥವಾ ಖುಷಿ ಆಗಿರೋದು ಅಥವಾ ಯಂಗ್ಸ್ಟರ್ಸ್ ಬರೋದು, ಅದೆಲ್ಲ ಏನ್ ಹೇಳಿದ್ರು ಸರ್? ಇಲ್ಲ ಅವ್ರು ಅದ್ರ ಮೈಂಡ್ ಇಲ್ಲ ರೀ. ಅಂದ್ರೆ ತುಂಬಾ ಮೆಚೂರ್ ಮೈಂಡ್ ಅದು. ಅದು ಕಂಪ್ಲೈಂಟ್ ಮಾಡೋಂತ ಮೈಂಡೇ ಅಲ್ಲ ಅದು. ಅವ್ರಿಗೆ ಆಗ್ತಾನೆ ಅಲ್ಲಾಡ್ಸು ಹಾಡು ತುಂಬಾ ಒಳ್ಳೆ ಒಂದು ಕ್ಷಣದಲ್ಲಿ ಬಂದ್ರು ನಮ್ ಶೋ ಅಲ್ಲಿ ಅವರು. ಅಂಡ್ ಆ ಒಂದು ಬದಲಾವಣೆ ಅನ್ನೋದು ಕಾಲದ ನಿಯಮ ಅಂತ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುವಂತ ಮನಸ್ಸದು. ಅದ್ರ ಬಗ್ಗೆ ಒಂದು ಕೊರಗು ಆ ಥರದೆಲ್ಲ ಇರ್ಲಿಲ್ಲ. ಅದಂತೂ ನಾನು ನೋಡ್ಲೇ ಇಲ್ಲ. ನಾನು ಇನ್ನೊಂದು ತುಂಬಾ ಕುತೂಹಲ ನಿಮ್ಮನ್ನೇ ಕೇಳಬೇಕು. ಸಾಮಾನ್ಯವಾಗಿ ಕಾಶಿನಾಥ್ ಅವ್ರ ಸಿನಿಮಾಗಳು ಬಂದಾಗ ಅಥವಾ ಅವ್ರನ್ನ ನೋಡಿದಾಗ ಜನ ನೆಗೆಟಿವ್ ಆಗು ಮಾತಾಡೋದುಂಟು. ಏನ್ ಗುರು ಹಿಂಗಿದ್ದಾರೆ, ಇವ್ರು ಹೀರೋನ ಅಂತಾನೂ ಮಾತಾಡಿದುಂಟು. ಅದನ್ನೆಲ್ಲ ಹೇಗೆ ತಗೋತಾ ಇದ್ರು ಸರ್ ಅವರು?
ಅಲ್ಲ ಅದನ್ನ ಅವರೇ ರೆವಡಿ ಮಾಡ್ಕೊಳ್ಳೋರಲ್ಲ, ಜನ ಮಾಡಕ್ ಮುಂಚೆ ಅವರೇ ಮಾಡ್ಕೊಂಡ್ಬಿಡ್ರು. ಅದು ಅದೇ ತಾನೇ ದಟ್ಸ್ ಮಾರ್ಕ್ ಆಫ್ ಇಂಟೆಲಿಜೆಂಟ್ ಮ್ಯಾನ್ ಅಲ್ವಾ ಅದು. ಅದು ಹಿ ಜಸ್ಟ್ ಟುಕ್ ಇಟ್. ಅವರೇ ಅವ್ರ ಫಿಲ್ಮ್ಸ್ ಇರುವಂತ ಡೈಲಾಗ್ ನೋಡಿ ನೀವು, ಅವ್ರ ಬಗ್ಗೆ ಅವರೇ ಲೇಔಟ್ ಮಾಡ್ಕೊಳ್ಳೋರು. ಬಟ್ ಅದನ್ನೇ ಪ್ಲಸ್ ಪಾಯಿಂಟ್ ಮಾಡ್ಕೊಂಡು ಅವ್ರಿಗಿರುವ ಆಸೆಗಳು, ಅವ್ರಿಗಿರುವಂತ ಸರ್ ಸೆಕ್ಸ್ ಅನ್ನ ಬಂದು ಸರ್ ಅಷ್ಟು ಹ್ಯೂಮರಸ್ ಆಗಿ, ಸೆಕ್ಸ್ ಅನ್ನೋದು ಬಹಳ ಸೇಲಬಲ್ ಮೆಟೀರಿಯಲ್ ಅನ್ನ ಅಷ್ಟು ಎಂಟರ್ಟೈನ್ ಮೂಲಕ ಕೊಟ್ಟವ್ರು ಒಬ್ರು ಅಂದ್ರೆ ಕಾಶಿನಾಥ್ ಅವರು. ಅದೊಂಥರ ಇಲ್ಲಾಂದ್ರೆ ಅನುಭವ ಅಷ್ಟು ದೊಡ್ಡ ಹಿಟ್ ಹೇಗಾಗ್ತಿತ್ತು. ಹಿ ಅಂಡರ್ಸ್ಟುಡ್ ಆ ಪಲ್ಸ್, ನಾಡಿ ಜನಕ್ಕೆ ಏನ್ ಬೇಕು ಅನ್ನೋದು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡ ದೇಶದಲ್ಲಿ ಒಬ್ರು ಅವರು. ಅದ್ರಲ್ಲೂ ಕೂಡ ಅದು ಬೇರೆ ಆಭಾಸ ಆಗದೆ ಅದು ಅದೇ ಚೌಕಟ್ಟಲ್ಲಿ ಹೇಳುವಂತ ಪ್ರಯತ್ನ ಆಗ್ಬೇಕಲ್ಲ. ಬಿಕಾಸ್ ಅವ್ರು ಹ್ಯೂಮರ್ ಜೊತೆ ಮಿಕ್ಸ್ ಮಾಡ್ಬಿಡೋರು, ಅದನ್ನ ಕಾಮಿಡಿ ತರ ಮಾಡ್ಬಿಡೋರು. ಜನ ನಗ್ತಾ ಅದನ್ನ ಎಂಜಾಯ್ ಮಾಡೋರು. ಅದು ಬಹಳ ಅಪರೂಪದ ಕಲೆ ಆಗಿತ್ತು. ಬಹುಶಃ ಸರ್ ಅವ್ರ ಸಕ್ಸಸ್ಗೆ ಅವ್ರ ತರನೇ ಇನ್ಯಾರೋ ಇರುವಂತ ನಾರ್ಮಲ್ ಪಬ್ಲಿಕ್, ಸ್ಥೂಲಕಾಯದ ಯಾರೋ ಒಬ್ಬ ಯುವಕ ಕೂಡ ಅದು ಈಸಿಯಾಗಿ ಕನೆಕ್ಟ್ ಆಗ್ತಿದ್ದ ಅಂತ ಅನ್ಕೋಬೋದಾ ಸರ್? ಖಂಡಿತವಲ್ಲ ಸರ್. ಯಾವ ಹೀರೋ ಹಿಟ್ ಆಗೋದು ಕಾರಣ ಒಂದು ಲಕ್ಷಾಂತರ ಜನ ಅವ್ರ ತರ ಇದ್ದಾರೆ ಅಂತ ಕಾರಣಕ್ಕೆ ಒಬ್ಬ ಹೀರೋ ಹಿಟ್ ಆಗ್ತಾರೆ, ಯಾವುದೇ ಹೀರೋ ಆದ್ರೂ. ಆದ್ರ ಕಾಶಿನಾಥ್ ವಾಸ್ ರೆಪ್ರೆಸೆಂಟಿಂಗ್ ಬಿಗ್ ಆಡಿಯನ್ಸ್ ನಮಗೆ. ಅಂದ್ರೆ ನಮ್ಮ ಒಳಗಿದ್ದಂತ ಏನೋ ತಮಿಳುಗಳು ಎಲ್ಲವನ್ನೂ ಹೊರಗೆ ಬರಕ್ಕೆ ಒಂದು ಸ್ಪೀಕರ್ ಆಗಿತ್ತು ಕಾಶಿನಾಥ್ ಅವ್ರ ಆ ಟೈಮಲ್ಲಿ. ಅಷ್ಟು ಸರ್ ಪ್ರೊಫೆಷನಲಿ ಅವ್ರ ಜೊತೆ ಮಾತಾಡಿದಾಗ, ಶೋ ನಡೆಸ್ಕೊಟ್ಟ ಮೇಲೆ ಯಾವುದೋ ಒಂದು ಗುಣ ಬೇಕಪ್ಪ ಇವತ್ತು ಇಂಡಸ್ಟ್ರಿಗೆ ಇದಿರ್ಬೇಕು ಅಂತ ಅನ್ಸಿದ್ದು ಸರ್ ನಿಮ್ಗೆ? ಇಲ್ಲ, ಓವರ್ ಅಲ್ಲ ಹೇಳಿದ್ರ ಒಂದು ಅವ್ರು ಹೇಳಿದಂತ ವಿಷಯಗಳು ಅಬೌಟ್ ಅವ್ರು ಹೇಳಿದ 2-3 ವಿಷಯಗಳು ತುಂಬಾ ಇಷ್ಟ ಆಯ್ತು ನನಗೆ. ಖಂಡಿತವಾಗ್ಲೂ ಅದ್ಭುತವಾದಂತ ಮೌಲ್ಯಗಳನ್ನ ಅವ್ರ ಮಕ್ಕಳಿಗೆ ಕೊಟ್ಟಿರ್ತಾರೆ ಅಂತ ಫೀಲ್ ಆಯ್ತು ಆ ಶೋ ಆದ್ಮೇಲೆ. ಬಿಕಾಸ್ ಎಷ್ಟು ಮೆಚೂರ್ ಆಗಿತ್ತು ಅವ್ರ ಥಿಂಕಿಂಗ್, ಅವ್ರ ಮಾತುಗಳು. ಅಂದ್ರೆ ಅವ್ರಂದ್ರೆ ಚಲ್ಲಾಗಿ ಸೀನ್ಸ್ ಎಲ್ಲ ಮಾಡ್ತಿದ್ರು ಸ್ಕ್ರೀನ್ ಮೇಲೆ ಹೊರತು ಒಳಗಡೆ ಬಹಳ ಗಂಭೀರವಾದ ಯೋಚನೆಗಳಿತ್ತು ಅನ್ಸುತ್ತೆ. ಅದಕ್ಕೆ ಇಟ್ ಗಾಟ್ ಆಲ್ ದಟ್ ಹ್ಯಾಲೋ. ಇಲ್ಲಾಂದ್ರೆ ಆ ಸೀನ್ಸ್ ಎಲ್ಲ ಒಂದು ಸೆಕ್ಸ್ ಮಾಡಿದಾಗ ಇಟ್ ಕ್ಯಾನ್ ಬಿಕಮ್ ವೆರಿ ಚೀಪ್. ಅದಕ್ಕೊಂದು ಗಂಭೀರತೆ ಸಿಕ್ಕಿದ್ದೆ ಬಿಕಾಸ್ ದ ಮೈಂಡ್ ವಾಸ್ ವೆರಿ ಮೆಚೂರ್ ಅನ್ಸುತ್ತೆ. ಸರ್ ಒಂದ್ಸರಿ ಅವ್ರ ಜೊತೆ ಮಾತಾಡ್ತಿರ್ಬೇಕು, ಅವ್ರ ಮಗ ಅಲೋಕ್ ಕೂಡ ಇದ್ರು ಸರ್. ಅವಾಗ ನಿಮ್ ತರನೇ ನಿಮ್ ಮಗ ಅಂತ ಯಾರೋ ಕಮೆಂಟ್ ಮಾಡಿದ್ರು ನನ್ನ ಜೊತೆ ಇದ್ದಾಗ, ನಾನು ಅಲ್ಲೇ ಇದ್ದೆ. ಅದಕ್ಕೆ ಅವ್ರು ಹೇಳ್ತಿದ್ರು, ನಂತರ ಅಲ್ವೇ ಅಲ್ಲ ಅವನು, ನನ್ನನ್ನು ಮೀರಿಸಿದವನು ಅವನು. ಬಿಕಾಸ್ ನನಗೆ ಡ್ಯಾನ್ಸು ಫೈಟು ಯಾವ್ದು ಬರ್ತಾನೆ ಇರ್ಲಿಲ್ಲ, ನನ್ನ ಹೈಟ್ಗೋ ಯಾವ್ದಕ್ಕೂ ಹೋಗ್ತಾನೂ ಇರ್ಲಿಲ್ಲ. ಆದ್ರೆ ನನ್ನ ಮಗ ಹಂಗಲ್ಲ, ಅವ್ನು ನನ್ನ ಮೀರಿಸ್ತಾನೆ ಅಂತಿದ್ರು ಸರ್ ಅವರು. ಎಲ್ಲ ಅವ್ರಿಗೂ ತುಂಬಾ ಓದ್ಕೊಂಡಿದ್ದಾರೆ, ಈಸಿಯಾಗಿ ಗೊತ್ತಾಗ್ತಿತ್ತು ಅವ್ರ ಮಾತಲ್ಲೇ. ಅವರು ಬಂದ ಸೀಟಲ್ಲಿ ಕೂತಾಗ ನಿಜವಾಗ್ಲೂ ನಾವು ಸಾಧಕರ ಸೀಟಲ್ಲಿ ತುಂಬಾ ಜನ ಕೂರ್ಸಿದೀವಿ. ನಿಜವಾದ ಕನ್ನಡ ಚಿತ್ರರಂಗದ ಸಾಧಕರಲ್ಲಿ ಒಬ್ರು ಕಾಶಿನಾಥ್ ಅವರು ಬಂದು ಇಷ್ಟಂತೆ ಸರ್. That's fantastic actually, ಹಂಗೆ ನೋಡಕ್ ಹೋದ್ರೆ. ಬಟ್ ಅವರ ಕೊಡುಗೆ, ಅವರ ಚಿತ್ರಗಳು ಸರ್ ಅದಕ್ಕೆ ನಾವು ಋಣಿಯಾಗಿರ್ಬೇಕು. ಸರ್ ಕೊನೆಯದಾಗಿ ಎನಿ ಡ್ರೀಮ್ ಸರ್ ಅವ್ರದ್ದು ಏನಾದ್ರು ಇತ್ತ ಡ್ರೀಮ್ ಅನ್ನು ನಿಮ್ ಜೊತೆ ಶೇರ್ ಮಾಡಿದ್ರ? ಇಲ್ಲ, ನನಗೆ ಆತರ ಏನೂ ಗೊತ್ತಾಗಿಲ್ಲ. ಈ ಲುಕ್ ವೆರಿ ಕಂಟೆಂಟೆಡ್ ಸರ್. ಒಂದು ತೃಪ್ತಿ ಕಾಣಿಸ್ತಾ ಇತ್ತು ನನಗೆ. ಕಂಪ್ಲೇಂಟ್ಸ್ ಎಲ್ಲ ಬಹಳ ಕಡಿಮೆ ಇತ್ತು. ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಜೊತೆ ಮಾತಾಡಿದಕ್ಕೆ. ಶ್ರೀ ರಮೇಶ್ ಅರವಿಂದ್.